ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ, ನಾವು ಈಗ ಮಾಡೋದು ಗಿಲಗಂಚಿ ಮಾಡೋದು ನೋಡೋಣ. ಬೇಕಾದ ಸಾಮಗ್ರಿ: ಶೇಂಗದ ಪುಡಿ, ಬೆಲ್ಲ, ಪುಟಾಣಿ ಪುಡಿ, ಒಣ ಕೊಬ್ಬರಿ ಪುಡಿ. ಇದಕ್ಕೆ ಹಿಟ್ಟಿಗೆ ಚಿರೋಟಿ ರವೆಯನ್ನ ಎಣ್ಣೆ ರವೆ ಚಿರೋಟಿ ರವೆ ಎರಡು ಒಂದೇ. ಅದು ಹಾಕಿ 2 ತಾಸು ಕಲಸಿ ನೆನ್ನಿಡಬೇಕು. ಇದನ್ನ ಚಲೋ 1-2 ತಾಸು ರೆಸ್ಟ್ ಕೊಡ್ಬೇಕು. ಆಮೇಲೆ ನೋಡೋಣ ಕಲಿಸ್ಕೊಂಡು. ಇದಕ್ಕೆ ಸಕ್ಕರೆನೂ ಹಾಯ್ಕೋಬಹುದು, ಬೆಲ್ಲನೂ ಹಾಕ್ಬೋದು. ನಾನು ಬೆಲ್ಲ ಹಾಕ್ಲಿಕತ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಸಕ್ಕರೆನೂ ಹಾಯ್ಕೋಬಹುದು. ಇದಕ್ಕೆ ಶೇಂಗದ ಪುಡಿ, ಒಣ ಕೊಬ್ಬರಿ ಪುಡಿ, ಪುಟಾಣಿ ಪುಡಿ, ಇಲಾಚಿ ಪುಡಿ ಎಲ್ಲ ಹಾಕಿ ಕಲ್ಸ್ಕೊಂಬನ. ಸೋಗಿ ಪುಡಿ ರೆಡಿ ಹಾಕ್ತದ. ಒಳಗೆ ಹೂರಣ, ಇದು ಗಿಲಗಂಚಿಯಾಗಿನ ಹೂರಣ ನೋಡ್ರಿ. ಚಿರೋಟಿ ರವೆ ಚಲೋ ನೆಂದದ. ಈಗೆಲ್ಲ ಹಿಂಗ ಉಂಡೆ ಮಾಡಿಟ್ಕೊಂಡು ಲಟ್ಟಿಸ್ಲಿಕ್ಕೆ ಮೈದಾನೇ ತಗೋರಿ, ಗೋಧಿಟ್ಟು ಬೇಡ. ಗೋಧಿಟ್ಟು ತೊಗೊಂಡ್ರೆ ಮತ್ತೆ ಮೆತ್ತಗಾಗ್ಬಿಡ್ತಾವ ಗಿಲಗಂಚಿ. ಮೈದಾ ಹಾಕಿ ಮಾಡಬೇಕು. ಈಗ ನೋಡೋಣ. ಈಗ ಮಾಡಿಂದ ಸೋಗಿ ತುಂಬಿಕೊಂಬೋಣ. ಸೋಗಿ ತುಂಬ್ಕೊಂಡ್ಮೇಲೆ ಇದ್ರ ಹೆಚ್ಚಿಗಾದ ಹಿಟ್ಟನ್ನ ಕೊರಿಬೇಕು. ಎಲ್ಲ ಹಿಂಗ ಮಾಡಿಟ್ಕೊಂಡಿಂದ ಕರಿಕೊಂಡು ಎಲ್ಲ ಹಿಂಗ ಪೂರಿ ಲಟ್ಟಿಸ್ಕೊಂಡು ಸೋಗಿ ತುಂಬಬೇಕು. ಈಗ ಇದು ಸ್ವಲ್ಪ ಹಿಟ್ಟು ಆರಿತಂದ್ರೆ ಅಂಚುಗಳಿಗೆ ಸ್ವಲ್ಪ ನೀರು ಕೈ ಒದ್ದೆ ಮಾಡ್ಕೊಂಡು ಹಚ್ಕೊಂಡ್ಬಿಡ್ರಿ, ಚಲೋ ಬಂದ್ಬಿಡ್ತಾವ. ಹಿಟ್ಟು ಆರಿದ್ರನೆ, ಇಲ್ಲಕನ್ ಏನು ಅವಸ್ಥೆ ಇಲ್ಲ. ಎಲ್ಲ ಕೊರಿಬೇಕು. ಎಣ್ಣೆ ಬಿಸಿ ಆಗ್ಯದ. ಈಗ ಗಿಲಗಂಚೆಲ್ಲ ಹಾಕೊಂಬೋಣ. ಈಗ ಚಲೋ ಹಿಂಗ ಉಬ್ಬುತ್ತಾವ. ಉಬ್ಬಿನ ನಾಲ್ಕು ಬರ್ತಾವ. ಗೋಲ್ಡನ್ ಕಲರ್, ಚೂರು ಲೈಟ್ ಗೋಲ್ಡನ್ ಕಲರ್, ಮತ್ತೆ ಜಾಸ್ತಿನೂ ಮಾಡಬಾರ್ದು. ಚಲೋ ಉಬ್ಬ್ಯಾವ ನೋಡ್ರಿ. ಈ ಕಲರ್ ಬಂದ್ಮೇಲೆ ತೆಗೋಬಹುದು. ಮೀಡಿಯಮ್ದಾಗ ಇಟ್ಕೊರಿ ಸ್ಟವ್, ಜಾಸ್ತಿ ಇಡಬಾರ್ದು. ಚಿರೋಟಿ ರವನಿಂದ ಮಾಡಿದ್ರೆ ಹಿಂಗ ಚಲೋ ಉಪ್ಪುತ್ತಾವ.
ಚೆಕ್ಕಬಹುದು ಈಗ. ನೋಡ್ರಿ ವೀಕ್ಷಕರೇ, ಗಿಲಗಂಜಿ ರೆಡಿ ಆದವು. ಬಿಸಿ ಬಿಸಿ ಆದ. ಟೇಸ್ಟನ್ನು ಬೆಲ್ಲ ಹಾಕಿದ್ರೊಳಗೆ ಚಲೋ ಇರ್ತಾವ. ಸಕ್ಕರೆನೇ ಹಾಯ್ಕೋಬೋದು.